ಗೈಸ್ ಇದು ನೋಡ್ರಿ, ನಾ ಜಾಬ್ ಮಾಡ್ಬೇಕಾದ್ರೆ ಫಸ್ಟ್ ತಗೊಂಡಿದ್ ಮೊಬೈಲ್ 10 ವರ್ಷದ ಹಿಂದ ಐಫೋನ್ 5S ಇದೆ. ಸೋನಿ ಎರಿಕ್ಸನ್ ವಾಕ್ಮನ್ ಸೀರೀಸ್ W550 ಮೊಬೈಲ್ ಇದೆ. ಜಸ್ಟ್ ಹಿಂಗ್ ನೀವು ರೊಟೇಟ್ ಮಾಡಿದ್ರಿ ಅಂತಂದ್ರೆ ಇದ್ರದ್ದು ಕೀಪ್ಯಾಡ್ ಓಪನ್ ಆಗ್ತದೆ. ಈ ಡಿವೈಸ್ ಏನನ್ನೋದು ಹೇಳ್ರಿ ನೋಡೋಣ ನೀವ. ಹೇ ಗೂಗಲ್, ವಾಟ್ ಈಸ್ ದ ಟೈಮ್ ನೌ? 3:46 p.m. ಲೆಟ್ಸ್ ಸ್ಟಾರ್ಟ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಸೊ ಇವತ್ತು ಬೆಳಿಗ್ಗೆ ಅರೌಂಡ್ 5:30ಗೆ ಎದ್ದೆ ನಾನು. ಸೊ ರೋಶ್ನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಬೆಳಿಗ್ಗೆ ಎದ್ದ ಮೇಲೆ ವೆಜ್ ಬಿರಿಯಾನಿ ಮಸ್ತ್ ಪ್ರಿಪೇರ್ ಮಾಡೀನಿ ಆಲ್ರೆಡಿ. ಸೊ ಹೆಂಗಾಗೈತಿ, ಆಮೇಲೆ ರೋಶ್ನಿಗೆ ಸ್ವಲ್ಪ ಎಲ್ಲ ವೆಜ್ ಬಿರಿಯಾನಿ ಎಲ್ಲ ಡಬ್ಬಿ ಕಟ್ಟಿ ಆಕಿ ಆಫೀಸಿಗೆ ಹೋಗ್ಬೇಕು. ಎಕ್ಸಾಕ್ಟ್ 7:45 ಆಕಿದು ಕ್ಯಾಬ್ ಬರ್ತೈತಿ. ಸೊ ಆಕಿಗೆ ಆಫೀಸಿಗೆ ಕಳಿಸಿ ಇವತ್ತಿಂದ ಲಾಗ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ. ಸೊ ನಡೀರಿ ಈಗ ರೋಶ್ನಿಗೆ ಹೋಗಿ ಊಟದ ಡಬ್ಬಿ ಕಟ್ಟೋಣ. ಸೊ ಆಕಿಗೆ ವೆಜ್ ಬಿರಿಯಾನಿ ಒಂದು ಡಬ್ಬಿ ಒಳಗೆ, ಆಮೇಲೆ ಇನ್ನೊಂದು ಡಬ್ಬಿ ಒಳಗೆ ಡ್ರೈ ಫ್ರೂಟ್ಸ್ ಎಲ್ಲ ರೆಡಿ ಮಾಡಿ ಊಟದ ಡಬ್ಬಿ ರೆಡಿ ಮಾಡೋಣ ಅಂತ. ಗೈಸ್ ಅಲ್ಲಿ ನೋಡ್ರಿ, ಬೆಳಿಗ್ಗೆ ಮಸ್ತ್ ವೆಜ್ ಬಿರಿಯಾನಿ ಮಾಡೀನಿ. ರೋಶ್ನಿಗೆ ಆಫೀಸಿಗೆ ಕಟ್ಕೊಂಡು ಹೋಗಾಕ ತೋರಿಸ್ತೇನೆ ಅಂತ. ಅಷ್ಟು ಸ್ಮೆಲ್ ಬರತೈತಿ. ಸೊ ರೋಶ್ನಿಗೆ ಈಗ ಡಬ್ಬಿ ಕಟ್ಟಿ ಆಮೇಲೆ ಆಕಿ ಆಫೀಸಿಗೆ ರೆಡಿ ಆಗ್ತಾಳೆ. ಸೊ ಇಲ್ಲಿ ನೋಡ್ರಿ, ಮತ್ತು ಗ್ರೀನ್ ಟೀನು ರೆಡಿ ಐತಿ. ಗ್ರೀನ್ ಟೀ ಕುಡಿತಾಳಕ್ಕೆ ಬೆಳಿಗ್ಗೆ ಎದ್ಮೇಲೆ. ಒಂದು ಡಬ್ಬಿ ಒಳಗೆ ವೆಜ್ ಬಿರಿಯಾನಿ ಕಟ್ಟೇನಿ, ಆಮೇಲೆ ಒಂದು ಡಬ್ಬಿ ಒಳಗೆ ಇವೆಲ್ಲ ಡ್ರೈ ಫ್ರೂಟ್ಸ್ ಅದಾವ. ಸೊ ಡ್ರೈ ಫ್ರೂಟ್ಸ್ ಹಾಕಿ ಯಾವಾಗಾರ ಮಿಡಲ್ ಬ್ರೇಕ್ ಅದು ಸಿಕ್ಕಾಗ ಅವಾಗ ತಿನ್ಲಿ ಅಂತ ಹೇಳಿ ಡೈಲಿ ಒಂದು ಡಬ್ಬಿ ಡ್ರೈ ಫ್ರೂಟ್ಸ್ ಅಂದ್ರೆ ಒಂದು ಡಬ್ಬಿ ಒಳಗೆ ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಹೋಗಿರ್ತಾಳೆ. ಸೊ ನನ್ನ ಬ್ಯಾಗ್ ಒಳಗೂ ಡೈಲಿ ಇರ್ತೈತಿ ಅದು. ರೋಶ್ನಿ ಈಗ ಜಸ್ಟ್ ಆಫೀಸಿಗೆ ಹೋದ್ಲು. ಇವತ್ತಿಂದ ಲಾಗ್ ಒಳಗೆ ನಾನು ನಿಮಗೆ ಒಂದು 4ರಿಂದ 5 ಐಟಮ್ಸ್ ತೋರಿಸ್ತೇನಂತ. ಸೊ ಇದು ನಿಮಗೆ ಫ್ಲಾಶ್ ಬ್ಯಾಕಿಗೆ ಕರ್ಕೊಂಡು ಹೋಗ್ತೈತಿ ಮೋಸ್ಟ್ಲಿ. ಸೊ ನಡೀರಿ ಸ್ಟಾರ್ಟ್ ಮಾಡೋಣ ಅಂತ. ಇದಾದ್ಮೇಲೆ ಮತ್ತೆ ಏನು ಮಧ್ಯಾಹ್ನ ಅಂತೂ ಕುಕಿಂಗ್ ಮಾಡೋದೇನೋ ಜರೂರತ್ ಇಲ್ಲ, ಆಲ್ರೆಡಿ ವೆಜ್ ಬಿರಿಯಾನಿ ಮಾಡೀನಿ. ಸೊ ಡೈರೆಕ್ಟ್ ಒಮ್ಮೆ ಈವ್ನಿಂಗ್ ರೋಶ್ನಿಗೆ ಏನಾರೆ ಅಡಿಗೆ ಸ್ವಲ್ಪ ಲೈಟ್ ಹಂಗೆ ಏನಾರ ಮಾಡ್ಬೇಕು. ಬಟ್ ನೋಡೋಣ, ಆಕಿ ಕಾಲ್ ಮಾಡಿ ಕೇಳೋಣ ಫಸ್ಟ್ ಏನಾರ ತಿಂತಾಳಲ್ಲೋ ನೈಟ್ ಅಂತ ಹೇಳಿ. ಸೊ ಈಗ ಫಸ್ಟ್ ನಾನು ನಿಮಗೆ ಏನು ತೋರಿಸ್ತೀನಿ ಅಂತಂದ್ರೆ, ಸೊ ಮೊದ್ಲಿನ ಕಾಲದಾಗ ಅಂದ್ರೆ ಅವಾಗಿಂದ ನಮ್ದು ಜನ್ರೇಷನ್ದಾಗ ನಾವು ಅಂದ್ರೆ ನಮ್ಮ ಪಪ್ಪಾರವಾಗ ಫಸ್ಟ್ ತಗೊಂಡಿದ್ದೆ ಮೊಬೈಲ್ 1100 ನೋಕಿಯಾದ. ಸೊ ಅದಾದ್ಮೇಲೆ ಸೋನಿ ಎರಿಕ್ಸನ್ W550 ಸೀರೀಸ್ ತಗೊಂಡ್ವಿ. ಸೊ ನಾ ಹೆಂಗದೀನಿ ಅಂತಂದ್ರೆ, ನಾ ಯಾವ್ದೋ ಹೊಸ ಮೊಬೈಲು ಏನ ಹಿಂಗೆ ತಗೊಂಡಿರ್ತೀವಲ್ಲ ಅದನ್ನ ನಾ ಹೊಳ್ಳಿ ರೀಸೇಲ್ ಮಾಡಂಗಿಲ್ಲ. ಆಲ್ಮೋಸ್ಟ್ ಎಲ್ಲ ಹಂಗೆ ಇಟ್ಟಿರ್ತೀನಿ. ರೀಸೇಲ್ ಮಾಡಲಿಲ್ಲ ಅಂದ್ರೂ ಏನು ಮಾಡಿರ್ತೀನಿ, ನಮ್ಮ ಪಪ್ಪಾರ್ಗಿ ಆಮೇಲೆ ನಮ್ಮ ಮಮ್ಮಿಗೆ ಯೂಸ್ ಮಾಡಕ್ಕೆ ಕೊಟ್ಟಿರ್ತೀನಿ. ಸಿನ್ಸ್ ಆಲ್ಮೋಸ್ಟ್ ನಾ 9 ವರ್ಷ ಆತ OnePlus ಬ್ರ್ಯಾಂಡನ್ನು ಯೂಸ್ ಮಾಡಕತ್ತೀನಿ. ಮೊದಲ OnePlus 5T ತೊಗೊಂಡೆ, ಆಮೇಲೆ OnePlus 6T, ಅದಾದ್ಮೇಲೆ OnePlus 9, ಆಮೇಲೆ ಈಗ ನಾ ಯೂಸ್ ಮಾಡಕತ್ತಿದ್ದೆ OnePlus 12 ಮಾಡಲ್. ಸೊ ಅದಕ್ಕಿಂತ ಮುಂಚೆ OnePlus ಮೊಬೈಲ್ ಎಲ್ಲ ಯೂಸ್ ಮಾಡೋಕ್ಕಿಂತ ಮುಂಚೆ ನಾ ಫಸ್ಟ್ ತೊಗೊಂಡಿದ್ದು ಐಫೋನ್ 5S. ಸೊ ಅವೆಲ್ಲ ಅವಾಗ ನನಗೆ ಐಫೋನ್ ಯೂಸ್ ಮಾಡಿದ್ರೆ ಹೆಂಗಿರ್ತೈತಿ, ಐಫೋನ್ದ ಫೀಚರ್ಸ್ ಆಮೇಲೆ ಆಪ್ಷನ್ಸ್ ಒಳಗೆಲ್ಲ ಹೆಂಗಿರ್ತಾವ ಅಂತ ಹೇಳಿ ಟೆಸ್ಟ್ ಮಾಡೋ ಸಲುವಾಗಿ ನಾ 9 ವರ್ಷದ ಹಿಂದೆ ಐಫೋನ್ 5S ಪರ್ಚೇಸ್ ಮಾಡಿದ್ದೆ, 32GB ವೇರಿಯಂಟ್. ಸೊ ಅವಾಗಿನ ಕಾಲಕ್ಕೆ ಐಫೋನ್ 32GB, ಐ ಥಿಂಕ್ 64GB ಅಂದ್ರೆ ಮ್ಯಾಕ್ಸಿಮಮ್ ಸ್ಟೋರೇಜ್ ಸಿಗ್ತೈತೆ ನಿಮಗೆ. 128GB ಎಲ್ಲ ನಿಮ್ಗೆ ಸ್ಟಾರ್ಟ್ ಆಗಿದ್ದು ಐಫೋನ್ 6 ಸೀರೀಸ್ ಐ ಥಿಂಕ್ ಮೋಸ್ಟ್ಲಿ ನನಗೆ ಅನ್ಸೋ ಮಟ್ಟಿಗೆ. ಸೊ ಐಫೋನ್ 5S ನಾ ತೊಗೊಂಡಾದ್ಮೇಲೆ ನಾ ಎಕ್ಸಾಕ್ಟ್ 2 months ಯೂಸ್ ಮಾಡೀನಿ. 2 months ಆದ್ಮೇಲೆ ನನಗೆ ಐಫೋನ್ ಬೇಸರ ಬಿಡ್ತಾ. ಸೊ ಬೇಡ ಅಂತ ಹೇಳಿ ನಾ ಏನು ಮಾಡಿದ್ನಿ, ಅದನ್ನ ನಮ್ಮ ಪಪ್ಪಾರಿಗೆ ಕೊಟ್ಬಿಟ್ಟೆ ಯೂಸ್ ಮಾಡಕ್ಕಂತ ಹೇಳಿ. ಸೊ ನಮ್ಮ ಪಪ್ಪಾರಿಗೆ ಅದನ್ನ ಯೂಸ್ ಮಾಡಕ್ಕೆ ಕೊಟ್ಟ ಮೇಲೆ ಅವ್ರು ಒಂದು 2-3 ತಿಂಗಳು ಕರೆಕ್ಟಾಗಿ ಯೂಸ್ ಮಾಡಿದ್ರು. ಸಡನ್ ಆಗಿ ಏನಾಯ್ತು, ಒಂದಿನ ಅವ್ರಿಗೆ ಒಂದೇನೋ ಸ್ಕೂಟಿ ಮೇಲೆ ಬೈಕ್ ಮೇಲೆ ಏನೋ ಹೋಗ್ಬೇಕಾದ್ರೆ ಒಂದು ಕಾಲ್ ಬಂದಿತ್ತು. ಸೊ ಕಾಲ್ ಏನು ಮಾಡ್ಯಾರು, ರಿಸೀವ್ ಮಾಡಿ ಫೋನ್ ಎಲ್ಲ ಮಾತಾಡಿ ಅದನ್ನ ಏನು ಮಾಡ್ಯಾರು, ಬೈಕ್ ಹೊಡಿಬೇಕಾರೆ ಕಿಶೆದಾಗ ಹಾಕೋಬೇಕಂತ ಹೇಳಿ ಅದನ್ನ ಫೋನ್ ಹಿಂಗೆ ಕಿಶೆದಾಗ ಹಾಕ್ಯಾರ ಅಂತ ಹೇಳಿ ಅವ್ರದ್ದು ಇಮ್ಯಾಜಿನೇಷನ್ ಐತಿ. ಬಟ್ ಅದು ಫೋನ್ ಏನಾಗ್ಬಿಟ್ಟೈತಿ, ಕೆಳಗೆ ಬಿದ್ದುಬಿಟ್ಟೈತಿ. ಕೆಳಗೆ ಬಿದ್ಮೇಲೆ ಅವರಿಗೆ ಸೌಂಡ್ ಬಂದೈತಿ, ಈ ಕಿಶೆದಾಗ ಮೊಬೈಲ್ ಹೋಗಿಲ್ಲ, ಮೋಸ್ಟ್ಲಿ ಕೆಳಗೆ ಬಿದ್ದಿರ್ಬೇಕಂತ ಹೇಳಿ. ಸೊ ಹೋಗಿ ಇನ್ನೇನು ಮೊಬೈಲ್ ಹೋಗಿ ನೋಡ್ತಾರ, ಪೂರ್ತಿ 2 ಪೀಸ್ ಆಗೈತಿ ಮೊಬೈಲ್. ಸೊ ಆ ಮೊಬೈಲನ್ನು ನಾ ಏನು ಅದನ್ನ ರಿಪೇರಿ ಮಾಡಕ್ಕೆ ಕೊಡ್ಲಿಲ್ಲ. ಯಾಕಂದ್ರೆ ಪೂರ್ತಿ ಅದು ಹೆಂಗಾಗೈತೆ ಅಂದ್ರೆ ಹಿಂಗೆ ನಾ ತೋರಿಸ್ತೀನಿ ನಿಮ್ಗೆ ಅದ್ರ ಪರಿಸ್ಥಿತಿ ಹೆಂಗಾಗೈತೆ ಅಂತೇಳಿ. ರಿಪೇರಿ ಆಗ್ಬೋದು, ಬಟ್ ನಾ ರಿಪೇರಿ ಮಾಡಿಸಿಲ್ಲ. ಸೊ ಹಿಂಗಾಗಿ ಅದೊಂದು ಐಫೋನ್ 5S ಹಂಗೆ ಇಟ್ಟೇನಿ. ಆಮೇಲೆ W550 ಸೋನಿ ಎರಿಕ್ಸನ್ W550 ಮಾಡಲ್ಲ, ಅದು ನಾನು ಮೊಬೈಲ್ ಡೆಡ್ ಆಗೈತಿ. ಸೊ ಅದನ್ನು ರಿಪೇರಿ ಮಾಡಿಸಿ ಸಾಕಾಗತ್ತೋ, ಅದೇನು ರಿಪೇರಿ ಆಗಲಿಲ್ಲ. ಅದ್ರದ್ದು IC ಹೋಗಿತ್ತು, IC ಅಂತೂ ಅದ್ರದ್ದು ಎಲ್ಲೂ ಸಿಗ್ಲಿಲ್ಲ. ಸೊ ಹಿಂಗಾಗಿ ಅದನ್ನು ಹಂಗೆ ಇಟ್ಟೇನಿ.
ಆಮೇಲೆ ಜಿಯೋ ರೌಟರ್ ಮಾಡೆಮ್ ಅಂತಾರಲ್ಲ ಸಣ್ಣದ ಒಂದು ರೌಂಡ್ ಶೇಪ್ ಅದ ಬರ್ತೈತಿ. ನಾ ಜಿಯೋ ಸಿಮ್ ಲಾಂಚ್ ಆದಾಗ ಅದನ್ನು ತಗೊಂಡಿದ್ದೆ. ಅವಾಗಿನ ಕಾಲಕ್ಕನ ಅದ್ರದ್ದು ರೇಟ್ ಐ ಥಿಂಕ್ 1500 rupees ಅನ್ನ ಬಿದ್ದೈತೆ ನನಗದ. ಸೊ 3 ತೋರಿಸ್ತೇನೆ ಇಂತೀಗ ನೋಡ್ರಿ ನೋಡೋಣ ಅಂತ. ಸೊ ಇಲ್ಲಿ ನೋಡ್ರಿ, ಇದು iPhone 5s. ನಾ ಇದನ್ನ 9 ವರ್ಷ ಹಿಂದೆ ತಗೊಂಡಿದ್ದ. ಹಾಲತ್ ನೋಡ್ರಿ ಹೆಂಗಾಗೈತಿ. ಸೊ iPhone 5s ಐ ಥಿಂಕ್ ಇದು ಸಿಲ್ವರ್ ಕಲರ್. ನಮ್ಮ ಪಪ್ಪಾರಿಗೆ ಅಂದ್ರೆ ನಾ ಇದನ್ನ ಬರೀ 2 ತಿಂಗಳು ಅಷ್ಟೇ ಯೂಸ್ ಮಾಡಿದ್ದೆ. ಸೊ ಅದಾದ್ಮೇಲೆ ನಮ್ಮ ಪಪ್ಪಾರಿಗೆ ಕೊಟ್ಟೆ. ನನಗದು ಆಪ್ಷನ್ಸ್ ಆಮೇಲೆ ಅದ್ರದ್ದು ಇಂಟರ್ಫೇಸ್ ಲೈಕ್ ಆಗಲಿಲ್ಲ. ಸೊ ಹಿಂಗಾಗಿ ಮೇಲೆ ಸ್ಟೋರೇಜ್ನು ನನಗೆ 32 GB ಏನೂ ಸಾಲಲಿಲ್ಲ. ನಾ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಿದ್ನಿ. ಆಮೇಲೆ ನಂಗೆ ವಿಡಿಯೋಸ್ ಎಲ್ಲ ಭಾಳ ಮಾಡ್ತಿದ್ದೆ. ಟ್ರಿಪ್ ಅದು ಹೋಗ್ಬೇಕಾರೆ ಫೋಟೋಸ್ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು ನನಗೆ, ಫೋಟೋಸ್ದು ವಿಡಿಯೋಸ್ ಎಲ್ಲ ಮಾಡೋದು. ಆಮೇಲೆ ಅವಾಗೆಲ್ಲ ನಾನು ಲಾಗಿಂಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಅವಾಗ ಏನಾರ ನನಗೆ ಜಾಸ್ತಿ ಸ್ವಲ್ಪ ನಾಲೆಜ್ ಇತ್ತಂದ್ರೆ, ಅಂದ್ರೆ ಚಲೋದು ಕ್ಯಾಮ್ರಾ ಆಮೇಲೆ ಜಾಸ್ತಿ ಸ್ಟೋರೇಜ್ ಇದ್ದಿದ್ದು ಮೊಬೈಲ್ ಇತ್ತಂದ್ರೆ ನಾನು ಲಾಗಿಂಗ್ ಅವಾಗ ಸ್ಟಾರ್ಟ್ ಮಾಡ್ತಿದ್ದೆ. ಸೊ 32 GB ವೇರಿಯಂಟ್ ನೋಡ್ರಿ. ಆಮೇಲೆ ಮೊಬೈಲ್ 2 ಪೀಸ್ ಆಗೈತೆ ನೋಡ್ರಿ, ಹೇಳ್ತೀನಿ ಇಲ್ಲಿ ಲಿಟ್ರಲಿ. ಇಲ್ಲಿ ನೋಡ್ರಿ ಪೂರ್ತಿ ಎಲ್ಲ ಒಳಗಿಂದ ಇಲ್ಲಿ ನೋಡ್ರಿ ಎಲ್ಲ ಪೂರ್ತಿ 2 ಪಕ್ಕಳಾಗೈತಿ. ಇದನ್ನ ಹಿಂಗೆ ಓಪನ್ ಮಾಡಿದ್ನಂದ್ರೆ ಇದು 50% ಈ ಕಡೆ 50% ಆ ಕಡೆ ಹಿಂಗೆ ಕಾಣಿಸ್ತೈತದ. ಕ್ಯಾಮ್ರಾ ಮಾತ್ರ ಇದ್ರದ್ದು ಇತ್ತು. ಐಫೋನ್ದು ಕ್ಯಾಮ್ರಾ ಮಾತ್ರ ಅದ್ರದ್ದು ಬಗ್ಗೆ ಏನು ಮಾತಾಡೋಂಗಿಲ್ಲ. ಸೊ ಈಗಾದ್ರೂ ನನಗೆ ಐಫೋನ್ ಕ್ಯಾಮ್ರಾದ ಎಲ್ಲ ಭಾಳ ಲೈಕ್ ಆಗ್ತೈತಿ. ಸೊ ಇದು ನಮ್ಮ ಪಪ್ಪಾರ ಕೊಟ್ಟ ಮೇಲೆ ಅವ್ರು ಯೂಸ್ ಮಾಡಿದ್ಮೇಲೆ ಅದ್ರದ್ದು ಹಾಲತ್ ಹಿಂಗಾಯ್ತು. ಹಿಂಗಾಗಿ ಇದನ್ನ ನಾ ಮಾರಿಲ್ಲ, ಸುಮ್ ಹಂಗೆ ಡಮ್ಮಿ ಪೀಸ್ ಅಂತ ಹೇಳಿ ಇಟ್ಟೇನಿ. ನನಗೆ ಯಾವುದು ಹಿಂಗೆ ನಾ ಹೇಳಿದ್ನಲ್ಲ, ಮೊಬೈಲ್ ತೊಗೊಂಡ್ಮೇಲೆ ನನಗೆ ಇದು ಮಾರೋದು ಲೈಕ್ ಆಗಂಗಿಲ್ಲ. ಇದು ನೋಡ್ರಿ, ಇದು ಏನೈತಲ್ಲ OG ಮೊಬೈಲ್ ಇದೆ. ಹಿಂಗೆ ರೊಟೇಟ್ ಮಾಡಿದ್ರೆ ರೊಟೇಟ್ ಆಗ್ತೈತಿ. ಸೋನಿ ಎರಿಕ್ಸನ್ W550i ವಾಕ್ಮನ್ ಸೀರೀಸ್ ಮೊಬೈಲ್ ಇದೆ. ಈ ಅವಾಗಿನ ಕಾಲಕ್ಕೆ ನಿಮಗೂ ಗೊತ್ತಿರ್ಬೋದ, ಈ ನೋಕಿಯಾ ಮೊಬೈಲ್ಸು, ಆಮೇಲೆ ಸೋನಿ ಸೈಬರ್ ಶಾಟು, ಆಮೇಲೆ ಸೋನಿ ಎರಿಕ್ಸನ್ W ಸೀರೀಸ್ ಅಂದ್ರೆ ವಾಕ್ಮನ್ ಸೀರೀಸ್ ಮೊಬೈಲ್ಗಳು ಅವತ್ತು ಪಾಪ್ಯುಲರ್ ಇದ್ದು. ಏನು ಇದ್ರ ನೋಡ್ರಿ ಅವಾಗಿನ ಶೇಪ್ ಹೆಂಗಿತ್ತು ನೋಡ್ರಿ. ಇದು ಏನು ಕ್ಯೂಟ್ ಮೊಬೈಲ್ಗಳು ಬರ್ತಿದ್ವು. ಇಲ್ಲಿ ಅದಕ್ಕೆ ಫ್ಲ್ಯಾಶ್, ಆಮೇಲೆ ಇಲ್ಲಿ ಫ್ಲ್ಯಾಶ್, ಇಲ್ಲಿ ಕ್ಯಾಮ್ರಾ, ಆಮೇಲೆ ಇದು ಒಂಥರ ಮಿರರ್ ಟೈಪ್ ಒಂದು ಸಣ್ಣ ಮಿರರ್ ಕೊಟ್ಟಾರ. ಆಮೇಲೆ ಇಲ್ಲೊಂದು ಸೆನ್ಸರ್ ಐತಿ, ಸ್ಪೀಕರ್. ಈ ಫೋನದ್ದು ಸೌಂಡ್ ಇತ್ತಲ್ಲ ಹೇಳ್ತೀನಿ ಅವತ್ತು ಸೌಂಡ್. ನಂಗೆ ಏನ್ರಿ ಇಂಥ ಮೊಬೈಲ್ ಏನ್ರಿ ಈಗಾದ್ರೂ ನನಗೆ ಏನ್ರಿ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಎಲ್ಲರಿ ಇಂಥವು ಸಿಕ್ಕು ಅಂದ್ರೆ ನಾ ಹೋಗಿ ಇಮಿಡಿಯೇಟ್ ಪರ್ಚೇಸ್ ಮಾಡ್ತೀನಿ. ಇದಂತೂ ಡೆಡ್ ಆಗೈತೆ ಮೊಬೈಲ್. ಇದ್ರದ್ದು IC ಹೋಗಿತ್ತು, 2-3 ಕಡೆ ಇದನ್ನು ರಿಪೇರಿ ಮಾಡಿಸಿದ್ವಿ, ಬಟ್ ರಿಪೇರಿ ಆಗಲಿಲ್ಲ. ಇದು ಐ ಥಿಂಕ್ ಇದ್ರದ್ದು ಮೆಮ್ರಿ ನನಗೆ ಅನ್ಸೋ ಮಟ್ಟಿಗೆ 512 MB 1 GB ಅಷ್ಟೇ ಇದ್ರದ್ದು ಇಂಟರ್ನಲ್ ಸ್ಟೋರೇಜ್. ಅವಾಗಿನ ಕಾಲಕ್ಕೆಲ್ಲ ಇದು ದೊಡ್ಡದು ಸ್ಟೋರೇಜ್. ಈಗಿನ ಮೊಬೈಲ್ಗಳಿಗಂತ 128 GB, 256 GB, 512 GB, 1 TB, 2 TB ತನಕ ನಿಮಗೆ ಸ್ಟೋರೇಜ್ ಸಿಗ್ತಾವೆ. ಸೊ ಅವಾಗಿನ ಕಾಲಾಗಂತೂ ಈ ಮೊಬೈಲ್ ಇಲ್ಲಿ ನೋಡ್ರಿ, ಹಿಂಗೆ ಇದು ಕೀಪ್ಯಾಡ್ ಇದನ್ನು ಓಪನ್ ಮಾಡ್ಬೇಕಂದ್ರೆ ಹಿಂಗೆ ಹಿಡಿದಿರ್ತೀವಲ್ಲ, ಹಿಂಗೆ ರೊಟೇಟ್ ಮಾಡ್ಬೇಕಿದ್ನ. ಎಷ್ಟು ಮಸ್ತ್ ಕೊಟ್ಟ ನೋಡ್ರಿ. ನೋಕಿಯಾ ಇದ್ರಾಗ ಸೀರೀಸ್ದಾಗೂ N95, N90 ಸೀರೀಸ್ ಎಲ್ಲ ಹಿಂಗೆ ಅವು ಫೀಚರ್ಸ್ ಎಲ್ಲ ಇರ್ತಿದ್ವ. ಬಟನ್ಸ್ಗಳು ಏನೋ ಒಂಥರ ಆವಾಗಿನ ಕಾಲದಾಗ ಮೊಬೈಲ್ಸ್ಗಳು ಭಾರಿ ಇದ್ದು. ಈಗೆಲ್ಲ ಸ್ಮಾರ್ಟ್ಫೋನ್ಸ್ ಬಂದ್ಮೇಲೆ ಸ್ಮಾರ್ಟ್ಫೋನ್ಗಳದಾಗ ಹಿಂಗಂತೂ ಶೇಪ್ ಯಾವ ಬರಂಗಿಲ್ಲ, ಯಾಕಂದ್ರೆ ಎಲ್ಲ ಟಚ್ ಸ್ಕ್ರೀನ್. ಸೊ ಇವೆಲ್ಲ ಮ್ಯಾನ್ಯುವಲ್ ಎಲ್ಲ ಬಟನ್ ಮೊಬೈಲ್ಸ್ ಅಲ್ಲ. ಸೊ ಹಿಂಗಾಗಿ ಇವಕ್ಕೆಲ್ಲ ಟಚ್ ಸ್ಕ್ರೀನ್ ಏನೂ ಬಂದಿರಲಿಲ್ಲ. ಬಟ್ ನನಗಂತೂ ಈ ಸೋನಿ ಎರಿಕ್ಸನ್ದು ಮೊಬೈಲ್ಗಳೆಲ್ಲ ಭಾಳ ಲೈಕ್ ಹಾಕಿದ್ದು. ಆಮೇಲೆ ಇನ್ನೊಂದು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನೋಡ್ರಿ. ಇದು ಜಿಯೋದು ಮಾಡೆಮ್, ಜಿಯೋದು ಸಿಮ್ ಲಾಂಚ್ ಆದಾಗ ಇದನ್ನು ನಾ ತೊಗೋಬೇಕಂತ ಹೇಳಿ ನಾ ಪ್ಲಾನ್ ಹಾಕಿದ್ದೆ. ಇದು ಎದಕ್ಕೆ ತೊಗೊಳ್ಬೇಕಂತ ಪ್ಲಾನ್ ಹಾಕಿದ್ದೆ ಅಂದ್ರೆ, ನನಗಿದು ವರ್ಕ್ ಫ್ರಮ್ ಹೋಮ್ ಮಾಡೋಕೆ, ಲ್ಯಾಪ್ಟಾಪಿಗೆ, PC ಗೆ ಕನೆಕ್ಟ್ ಮಾಡೋಕ್ಕಂತ ಹೇಳಿ ಇದರಲ್ಲೇ ನೀವು ಆಲ್ಮೋಸ್ಟ್ ಒಂದು 7ರಿಂದ 8 ಡಿವೈಸ್ ಕನೆಕ್ಟ್ ಮಾಡ್ಬೋದಾಗಿತ್ತು. ಆಮೇಲೆ ಇದಕ್ಕೆ ಜಿಯೋ ಸಿಮ್ ಒಳಗಿಲ್ಲಿ ಚಾರ್ಜಿಂಗ್ ಪಿನ್ ಇದೈತಿ, ಪೋರ್ಟ್ ಐತಿ. ಆಮೇಲೆ ಜಿಯೋ ಸಿಮ್ ಒಂದು ಒಳಗೆ ಸಿಮ್ ಇರ್ತೈತಿ ಇದ್ರಾಗ. ಇದಕ್ಕೆ ನಾ ಅವಾಗ 1500 rupees ಏನೋ ಕೊಟ್ಟಿದ್ದೆ. ಇದ್ರದ್ದು ಹವಾ ಭಾರಿ ಇತ್ತು. ಒಂದು ಸಲ ಇದನ್ನು ಚಾರ್ಜ್ ಮಾಡಿದ್ರೆ ಒಂದು ಐ ಥಿಂಕ್ 5 to 6 hours ಏನೋ ಬರ್ತಿತ್ತು. ನೆಟ್ವರ್ಕ್ದು ಇದ್ರದ್ದು ರೇಂಜನ್ನು ಚಲೋ ಇತ್ತು. ಸೊ ಹೀಗಾಗಿ ಇದನ್ನು ನಾ ಪರ್ಚೇಸ್ ಮಾಡಿದ್ದೆ. ಜಿಯೋ ಸಿಮ್ ಅಂತೂ ನಾ ಏನು ಪರ್ಚೇಸ್ ಮಾಡಿರಲಿಲ್ಲ. ಇದನ್ನು ತೊಗೊಂಡ್ರೆ ನಿಮಗೆ ಇದ್ರಾಗ ಒಂದು ಜಿಯೋ ಸಿಮ್ ಹಾಕಿ ಕೊಡ್ತಾರೆ. ಸೊ ಇದನ್ನು ತೊಗೊಳಕ್ಕೆ ನಾ ಆಲ್ಮೋಸ್ಟ್ ಐ ಥಿಂಕ್ ಒಂದು ವಾರ ವೇಟ್ ಮಾಡೀನಿ. ನನ್ನ ಫ್ರೆಂಡದ್ದು ಅಂಗಡಿ ಒಳಗನ ಇದು ಕಡೆಗೆ ನನಗೆ ಸಿಕ್ತು. ಸೊ ಇದು ನೋಡ್ರಿ ಜಿಯೋ ಮಾಡೆಮ್. ಯಾರ್ಯಾರು ಇದನ್ನು ನೋಡಿರ್ತೀರಿ ಗೊತ್ತಿರ್ಬೋದು ನಿಮ್ಗೆ. ಆಮೇಲೆ ಬರ್ತಾ ಇದ್ರದ್ದು ಮಾಡೆಲ್ಸ್ ಆಮೇಲೆ ಶೇಪ್ ಎಲ್ಲ ಚೇಂಜ್ ಆಗ್ಯಾವು. ಇದು ಮಾತ್ರ ಭಾಳ ತಿನ್ನೈತಿ. ಅವತ್ತು ಕ್ಯಾರಿ ಮಾಡಕ್ಕೂ ನೋಡ್ರಿ ಆರಾಮ್ ಕಿಶದ ಹಾಕೊಂಡು ಹೋದ್ರೆ ಒಂಥರ ಹ್ಯಾಂಡಿ ಪಾಕೆಟ್ ಸೈಜ್. ಒಂದ್ಸಲ ಏನಾಗಿತ್ತು ಅಂದ್ರೆ ಇದು ಸ್ಟೋರಿ ಹೇಳ್ತಂತ ಹೇಳ್ರಿ ನಿಮ್ಗೆ. ಸೊ ಬೆಂಗಳೂರಾಗ ಏನಾಗಿತ್ತ, ಅವಾಗ ಈ ಮೆಟ್ರೋ ಎಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಅಂದ್ರೆ ವಿಜಯನಗರ ಕಡೆ ಅವೆಲ್ಲ ಮೆಟ್ರೋ ಎಲ್ಲ ಆಗಿತ್ತು. ಅವಾಗ ನಾ ಏನ್ ಮಾಡೀನಿ, ಈ ಮಾಡೆಮ್ ಎಲ್ಲೆಲ್ಲಿ ಹೋಗಿಲ್ಲ ಎಲ್ಲ ಕ್ಯಾರಿ ಮಾಡ್ತಿದ್ದೆ. ಸೊ ಈ ಮಾಡೆಮ್ ತೊಗೊಂಡು ಏನ್ ಮಾಡೀನಿ, ಕಿಶದ ಹಾಕೊಂಡೇನಿ.
ಕಿಶೆದಾಗ ಹಾಕೊಂಡೆ ಮೆಟ್ರೋ ಸ್ಟೇಷನ್ದಾಗ ಹೋಗಕ್ಕಿಂತ ಮುಂಚೆ ನಿಮಗೆ ಮೆಟ್ರೋ ಸ್ಟೇಷನ್ದಾಗ ಎಲ್ಲ ಚೆಕ್ ಮಾಡ್ತಾರಲ್ಲ ಸೆಕ್ಯೂರಿಟಿ ಚೆಕ್. ಸೊ ಅಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡ್ಬೇಕಾದ್ರೆ ಒಂದು ಮಷಿನ್ ಹಿಂಗೆ ಹಿಡಿತಾರೆ, ಮಷಿನ್ ಹಿಡಿದ ಹಿಂಗೆಲ್ಲ ಚೆಕ್ ಮಾಡ್ತಿರ್ತಾರೋ. ಅದು ಕಿಶೆ ಕಡೆ ನಂದು ಪಾಕೆಟ್ ಕಡೆ ಹಿಡಿದ ಅವ್ನು ಚೆಕ್ ಮಾಡಿದ ಸೆಕ್ಯೂರಿಟಿ ಮ್ಯಾನ. ಅಲ್ಲಿ ಟೇವ್ 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 ಅಂತೇಳಿ ಸೌಂಡ್ ಬರಕ್ಕೆ ಚಲೋ ಆಗ್ಬಿಡ್ತ. ಇದೇನು ವಿಚಿತ್ರಲ್ಲ ಅಂತ ನಾವು ಏನು ತೆಗಿರಿ ಅಂತ ಅನ್ನಕತ್ತ. ಸೊ ಪಾಕೆಟ್ ಒಳಗೆ ತೆಗೆದು ತೋರಿಸ್ತೀನಿ, ಇದು ಏನು ಅಂತ ಕೇಳಿದವ. ನಾ ಅಂದೆ ಇದು ಜಿಯೋದ ರೌಟರ್ ರೀ, ಅಂದ್ರೆ ಜಿಯೋ ಮಾಡಮ್ ಇದೆ. ಸೊ ಇದ್ರೊಳಗೆ ಸಿಮ್ ಇರ್ತೈತಿ, ಇದನ್ನ ಇಂಟರ್ನೆಟ್ಗೆ ನಾವು ಯೂಸ್ ಮಾಡ್ತೀವಿ. ಅವ್ ಏನು ಮಾಡಿದ್ರು ನಂಬಕ ತಯಾರಿಲ್ಲ. ಅವ್ ಹೇಳಾಕತ್ತೀನಿ, ಇಲ್ರಿ ಇದೇನೋ ಬೇರೆನ ಕಾಣಿಸ್ತೈತಿ. ಆಮೇಲೆ ಇದ್ರ ಮೇಲೆ ಇದ್ದಿದ್ದನ್ನ ಏನ್ ಮಾಡಿದೆ, ಹೆಸರು ತೋರಿಸಿದೆ. ನೋಡ್ರಿ ಬೇಕಾದ್ರೆ ಇಲ್ಲಿ ಹೆಸರು ಐತಿ ಜಿಯೋ ಅಂತ ಹೇಳಿದ್ಮೇಲೆ ಅವಾಗ ಅವಂಗ ಫ್ಲಾಶ್ ಆಯ್ತಾ. ಮತ್ತೆ ಎಲ್ಲಿ ಮಾರ್ಕೆಟ್ದಾಗ ನೋಡಿಲ್ಲಲ್ರಿ ನಾನು ಅಂತ ಹಂಗ ಹಿಂಗಂತ ಅನ್ನಕತ್ತವ. ಇಲ್ರಿ ಇದು ಆಲ್ಮೋಸ್ಟ್ ಇದ್ರದ್ದು ಏನದ ಸ್ಟಾಕ್ ಭಾಳ ಖಾಲಿ ಆಗಿರ್ತೈತಿ, ನನಗಿದು ಜಲ್ದಿನ ಸಿಕ್ಕೈತಿ. ವಿದಿನ್ 15 days ಒಳಗೆ ಲಾಂಚ್ ಅದು, ವಿದಿನ್ 15 days ಸಿಕ್ಕೈತಿ, ನಮ್ಮ ಫ್ರೆಂಡ್ ಅಂಗಡಿ ಒಳಗೆ ತೊಗೊಂಡಿನ ಇದನ್ನ ಅಂತ ಹೇಳಿ ಅವಂಗ ಹೇಳಿದಾಗನ ಅವಾಗ ಅವ ಬಿಟ್ಟ. ಆಮೇಲೆ ಇಂಟರ್ನೆಟ್ದಾಗ ಗೂಗಲ್ದಾಗ ಸರ್ಚ್ ಮಾಡಿ ಇಂಟರ್ನೆಟ್ದಾಗೂ ಒಂದು ತೆಗೆದು ತೋರಿಸಿದೆ ಫೋಟೋ. ಅಂದಾಗ ಅವ ನನಗೆ ಮೆಟ್ರೋ ಸ್ಟೇಷನ್ದಾಗ ಅಲೋ ಮಾಡಿದ. ಸೊ 2-3 ಸಲ ಮೆಟ್ರೋ ಸ್ಟೇಷನ್ದಾಗ ಹಿಂಗಾಗೈತಿ. ಏನೋ ಬಾಂಬ್ ಅನ್ಕೊಂಡ ಅಂತ ಹೇಳಿ ನನಗೆ ಅಲ್ಲಿ ಸ್ಟಾಪ್ ಮಾಡಿದ್ರ. ಬಟ್ ನಾ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಬಿಟ್ರೆ ನನಗೆ. ಸೊ ಭಾರಿ ಫನಿ ಆಗಿತ್ತು ಅದು ಮೂಮೆಂಟ್. ಸೊ ಇದು ಜಿಯೋದ 1500 rupees ಕೊಟ್ಟು ತೊಗೊಂಡಿದ್ದೆ. ಅವಾಗಿನ ಕಾಲಕ್ಕೆ 1500 rupees ಅಂದ್ರೆ ದೊಡ್ಡದ. ಆಮೇಲೆ ಡೈಲಿ ನನಗೆ 4 GB ಲಿಮಿಟ್ ಏನೋ ಇತ್ತು, ಐ ಥಿಂಕ್ 4 GB ಲಿಮಿಟ್. ಸೊ 4 GB ಲಿಮಿಟ್ ನನಗೂ ಅದು ಒಂದೊಂದ್ಸಲ ಸಾಲ್ತಿರ್ಲಿಲ್ಲ. ಯಾಕಂದ್ರೆ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತಿದ್ದೆ, ಆಮೇಲೆ ಗೇಮ್ ಆಡಕ್ಕೆ ಕನೆಕ್ಟ್ ಮಾಡ್ತಿದ್ದೆ, ಆಮೇಲೆ ಮೂವೀಸ್ ಡೌನ್ಲೋಡ್ ಮಾಡಕ್ಕೂ ಡೇಟಾ ಹಿಂಗೆ ಜಗ್ಗಿ ಹೋಗ್ಬಿಡ್ತಿತ್ತು 4 GB ಅಂದ್ರೆ. ಸೊ ಇವಾಗಂತೂ ಅನ್ಲಿಮಿಟೆಡ್ ಡೇಟಾ ಐತಿ ಎಲ್ಲರಿಗೂ. ಏರ್ಟೆಲ್ ಜಿಯೋ ಎಲ್ಲ ಅನ್ಲಿಮಿಟೆಡ್ ಡೇಟಾನ ಕೊಡಾಕತ್ತಾರ. ಪ್ರೀಪೇಯ್ಡ್ ಪ್ಲಾನ್ಸ್ ನನಗೆ ಗೊತ್ತಿಲ್ಲ, ಪೋಸ್ಟ್ಪೇಡ್ದಾಗಂತೂ ನಂದಂತೂ ಅನ್ಲಿಮಿಟೆಡ್ ಐತಿ. ಆಮೇಲೆ ನೀವು ತಗೊಂಡಿದ್ದು ಫಸ್ಟ್ ಮೊಬೈಲ್ ನಿಮ್ಮ ಲೈಫ್ ಒಳಗೆ ಯಾವ್ದು ಅನ್ನೋದು ನೀವು ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ ನೋಡೋಣ. ಸೊ ನಾ ತಗೊಂಡಿದ್ದು ಅಂದ್ರೆ ನಾ ಜಾಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಾ ತಗೊಂಡಿದ್ದು ಫಸ್ಟ್ ಮೊಬೈಲು iPhone 5S. ಅದಾದ್ಮೇಲೆ 3 months ಆದ್ಮೇಲೆ OnePlus ಮೂವ್ ಆದಲ್ಲ ನಾ OnePlus ಬ್ರ್ಯಾಂಡಿಗೆ. ಇಲ್ಲಿ ನಾನು ಆಲ್ಮೋಸ್ಟ್ 10 ವರ್ಷ ಆತ OnePlus ಬ್ರ್ಯಾಂಡ್ ಮೊಬೈಲ್ ಅನ್ನ ಯೂಸ್ ಮಾಡಕತ್ತೀನಿ. ಬಟ್ ವಿದಿನ್ ಇನ್ನೊಂದು 3-4 months ಒಳಗೆ ಅಗೇನ್ ನಾ ಐಫೋನಿಗೆ ಶಿಫ್ಟ್ ಆಗ್ಬೇಕಂತ ಮಾಡೀನಿ. ಯಾಕಂದ್ರೆ ನನಗೆ ಲಾಗಿಂಗಿಗೆ 2 TB ಸ್ಟೋರೇಜ್ ಇದ್ದ ಮೊಬೈಲ್ ನಾನು ನೋಡಾಕತ್ತಿದ್ದೆ. ಸೊ ನಾನು 2 TB ಸ್ಟೋರೇಜ್ ಇದ್ದ ಮೊಬೈಲ್ ಪರ್ಚೇಸ್ ಮಾಡ್ಬೇಕಂತ ಮಾಡೀನಿ. ಐಫೋನ್ ಒಳಗೆ 17 ಸೀರೀಸ್ ಅಥವಾ 18 ಸೀರೀಸ್ ಏನ್ರೆ ಲಾಂಚ್ ಆತಂದ್ರೆ ವಿದಿನ್ ನವೆಂಬರ್ ಅಥವಾ ಡಿಸೆಂಬರ್ ಒಳಗೆ. ಸೊ ಫೈನಲಿ ಮೂವಿಂಗ್ ಟು ಅಗೇನ್ ಐಫೋನ್ ಫಾರ್ ಓನ್ಲಿ ಲಾಗಿಂಗ್ ಪರ್ಪಸ್. ಯಾಕಂದ್ರೆ ನನಗೆ ಐಫೋನ್ ಒಳಗೆ ವಿಡಿಯೋದು ಕ್ಲಾರಿಟಿ ಆಮೇಲೆ ಫೋಟೋ ಕ್ಲಾರಿಟಿ ಚಲೋ ಇರ್ತೈತಿ. ನನಗೆ ಅದೊಂದು ನಂಗೆ ಲೈಕ್ ಆಗಿದ್ದ ಐಫೋನ್ ಒಳಗೆ. ಅದು ಬಿಟ್ಟರೆ ನನಗೆ ಏನೇನೂ ಲೈಕ್ ಆಗಿಲ್ಲ. ಸೊ ಕ್ಯಾಮ್ರಾ ಪರ್ಪಸ್ಗೆ ಅಂತ ಹೇಳಿ ನಾ ಐಫೋನ್ಗೆ ಮೂವ್ ಆಗ್ಬೇಕಂತ ಡಿಸೈಡ್ ಮಾಡೀನಿ. ಬಟ್ ಈ OnePlus ಮೊಬೈಲ್ ಬ್ಯಾಕಪ್ಗೆ ಅಂತ ಹೇಳಿ ಇಟ್ಕೊಂಡಿರ್ತೀನಿ. ಇದನ್ನ ಮಾತ್ರ ನಾನು ಮಾರಂಗಿಲ್ಲ. ನಾನು ನಿಮಗೆ ಟೋಟಲ್ ಈಗ 3 ಐಟಮ್ಸ್ ತೋರಿಸಿದ್ದೀನಿ. ಒಂದು ಸೋನಿ ಎರಿಕ್ಸನ್ W550 ಮೊಬೈಲ್, ಆಮೇಲೆ iPhone 5S, ಆಮೇಲೆ ಇನ್ನೊಂದು ಜಿಯೋ ಮಾಡೆಮ್. ಸೊ ಈಗ ನಾ ಇನ್ನೊಂದು ನಿಮಗೆ ಮೇನ್ ಪ್ರಾಡಕ್ಟ್ ತೋರಿಸ್ತೀನಿ. ನನಗೆ ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮೇಲೆ ನನಗೆ ಭಾಳ ಅಂದ್ರೆ ಭಾಳ ಕ್ರೇಜ್ ಇತ್ತು. ಸೊ ಯಾವುದೋ ಮಾರ್ಕೆಟಿಗೆ ಹೊಸದೇನ್ರಿ ಹಿಂಗೇನ್ರಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಬರತ್ತಿತ್ತಂದ್ರೆ ನಾ ಅದ್ರ ಮೇಲೆ ನನ್ನ ಕಣ್ಣು ಭಾಳ ಇರ್ತಿತ್ತು. ಮೊಬೈಲ್ಗಳು ಆಮೇಲೆ ಟ್ಯಾಬ್ಲೆಟ್ಗಳು ಎಲ್ಲ ನಾ ರಿವ್ಯೂಸ್ ನೋಡ್ತಿದ್ದೆ. ಸೊ ನನಗೆ ಯುನಿಕ್ ಡಿವೈಸಸ್ಗಳು ಯಾವ ಲಾಂಚ್ ಅದು ಅಂದ್ರೆ, ಈಗ ಸಪೋಸ್ ಇದು ಯುನಿಕ್ ಡಿವೈಸ್, ಅವಾಗಿನ ಕಾಲಕ್ಕೆ ಇದೇನೋ ಒಂಥರ ಯುನಿಕ್ ಡಿವೈಸ್, ಅದಕ್ಕೆ ನಾ ಇದನ್ನ ಪರ್ಚೇಸ್ ಮಾಡಿದ್ದೆ. ಆಮೇಲೆ ಇದು ಅವಾಗಿನ ಕಾಲಕ್ಕೆ ಯುನಿಕ್ ಮೊಬೈಲ್, ಈ ತರ ರೊಟೇಟ್ ಮಾಡಿ ನೋಡೋದು ಇವೆಲ್ಲ ಮೊಬೈಲ್ಗಳೆಲ್ಲ ಯುನಿಕ್ ಡಿವೈಸ್ಗಳು. ಆಮೇಲೆ ನಾ ಇನ್ನೊಂದು ಪ್ರಾಡಕ್ಟ್ ತಗೊಂಡೆ, ಅದು ಏನು ನೋಡೋದು ತೋರಿಸ್ತೀನಿ ನೋಡ್ರಿ ಈಗ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನಿಮಗೆ ಕಾಣಿಸಕತ್ತಿರ್ಬೋದು, ನಾ ಇಲ್ಲಿ ಸೋಫಾ ಮೇಲೆ ಇಟ್ಟಿನ. ಈ ಪ್ರಾಡಕ್ಟ್ ಹೆಸರು ಏನು ಅನ್ನೋದಂತ ಗೆಸ್ ಮಾಡ್ರಿ ನೀವು ನೋಡೋಣ ಅಂತ. ಸೊ ನಾನೇ ಹೇಳ್ಬಿಡ್ತೀನಿ, ಸುಮ್ಮನೆ ಇದಕ್ಕೆ ಟೈಮ್ ವೇಸ್ಟ್ ಮಾಡೋದು. ಇದು ಗೂಗಲ್ ಹೋಮ್ ಮಿನಿ ಸ್ಪೀಕರ್. ಇದನ್ನು ನಾ ತಗೊಂಡು ಆಲ್ಮೋಸ್ಟ್ ಐ ಥಿಂಕ್ 7 years ಆಯ್ತು. ಗೂಗಲ್ ಹೋಮ್ ಮಿನಿ ಸ್ಪೀಕರ್ ಇದು ಲಾಂಚ್ ಆದ ಎಕ್ಸಾಕ್ಟ್ 1 month ನಾ ತಗೊಂಡಿದ್ದು. ನನಗೆ ಇದ್ರ ಪ್ರೈಸ್ ಎಕ್ಸಾಕ್ಟ್ 5,000 rupees. ಅವಾಗಿನ ಕಾಲಕ್ಕೆ ಇದ್ರ ಪ್ರೈಸ್ ನನಗೆ 5,000 rupees ಬಿದ್ದಿತ್ತು. ಇದನ್ನ ಮೊಬೈಲ್ಗೆ ಗೂಗಲ್ ಹೋಮ್ ಅಂತ ಹೇಳಿ ಗೂಗಲ್ ಹೋಮ್ ಅಂತ ಹೇಳಿ ಅಪ್ಲಿಕೇಶನ್ ಬರ್ತೈತಿ. ಗೂಗಲ್ ಹೋಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅದರೊಳಗೆ ಇದನ್ನ ಪೇರ್ ಮಾಡಬೇಕು. ಆಮೇಲೆ ಇದಕ್ಕೆ ಕಂಟಿನ್ಯೂಸ್ಲಿ ಏನೈತಲ್ಲ ಚಾರ್ಜಿಂಗ್ ಅಡಾಪ್ಟರ್ ಕಂಟಿನ್ಯೂಸ್ಲಿ ಕನೆಕ್ಟ್ ಇರಬೇಕು, ಅಂದ್ರೆ ಮಾತ್ರ ವರ್ಕ್ ಆಕೈತಿ. ಅಂದ್ರೆ ಪವರ್ ಕಂಟಿನ್ಯೂಸ್ಲಿ, ಎಲೆಕ್ಟ್ರಿಕ್ ಪವರ್ ಕಂಟಿನ್ಯೂಸ್ಲಿ ಇರ್ಬೇಕು ಇದಕ್ಕೆ, ಅಂದ್ರೆ ಮಾತ್ರ ಆನ್ ಇರ್ತೈತಿ.
ಆಮೇಲೆ ಮನ್ಯಾಗ ವೈಫೈ ಕನೆಕ್ಷನ್ ಇರ್ಬೇಕು. ಸೊ ವೈಫೈ ಆಮೇಲೆ ಏನದ ವೈಫೈ ಇದಕ್ಕೇನು ಕನೆಕ್ಟ್ ಆಗಿರೋದಿಲ್ಲ ಈ ಡಿವೈಸಿಗೆ, ನಿಮ್ಮ ಮೊಬೈಲ್ಗೂ ಅದ ವೈಫೈನ ಕನೆಕ್ಟ್ ಇರ್ಬೇಕು. ಸೊ ನಾ ಇದನ್ನ ತೊಗೊಂಡು ಆಲ್ಮೋಸ್ಟ್ 6-7 ಇಯರ್ಸ್ ಆಯ್ತು. ಇದು ಒಂಥರ ಅವಾಗಿನ ಕಾಲಕ್ಕೆ ಯುನೀಕ್ ಪ್ರಾಡಕ್ಟನ. ಸೊ ಹೆಂಗೆ ಈಗ ಅಲೆಕ್ಸಾ ಅಂತ ಐತಲ್ಲ ಮಾರ್ಕೆಟ್ ಒಳಗೆ, ಹಂಗೆ ಅಲೆಕ್ಸಾಕ್ಕಿಂತ ಮೊದಲ ಬಂದಿದ್ದು ಗೂಗಲ್ ಹೋಮ್ ಮಿನಿ ಸ್ಪೀಕರ್. ಸೊ ಜಸ್ಟ್ ತೋರಿಸ್ತೀನಿ ನನಗೆ ಡೆಮೋ. ವಾಯ್ಸ್ ಕಮಾಂಡ್ ಕೊಟ್ರಿ ಅಂದ್ರೆ ಏನು ಬೇಕಾದ ಆನ್ಸರ್ ಮಾಡ್ತೈತಿ. ಓಕೆ, ಹೇ ಗೂಗಲ್, ವಾಟ್ ಈಸ್ ದ ಟೈಮ್ ನೌ? 2:47 p.m. Okay. Hey Google, which is the best phone under 10,000 rupees? Sorry, I didn't understand. ನೋಡ್ರಿ ಆಕಿಗೆ ಅರ್ಥ ಆಗಲಿಲ್ಲ ಅಂತ. ಸೊ ಬೇರೆ ಏನ್ರಿ ಕೇಳೋಣ ಅಂತ. Hey Google, tell me joke. Something went wrong. Try again in a few seconds. ಏಯ್ ಮಲ್ಕೋಬೇಡ, ಕರೆಕ್ಟಾಗಿ ಹೇಳ. Hey Google, tell me a joke. Prepare to chuckle or groan. What did Santa's little helpers learn at school? The alphabet. ಅಷ್ಟೇ, ಏನೋ ಇಂಗ್ಲೀಷ್ದಾಗ ಒಂದು ಜೋಕ್ ಇತ್ತು. ನಿಮಗೇನ್ರಿ ಅರ್ಥ ಐತೆ ಅಂದ್ರೆ ಹೇಳ್ರಿ. ನಾ ಆ್ಯಕ್ಚುಲಿ ವಿಡಿಯೋ ಮಾಡತ್ತಿದ್ದೆ, ನನಗೇನು ಅರ್ಥ ಆಗಿಲ್ಲ. ಸೊ ಇದು ಗೂಗಲ್ ಹೋಮ್ ಮಿನಿ ಸ್ಪೀಕರ್. ನಾ ಅವಾಗಿನ ಕಾಲಕ್ಕೆ ಇದನ್ನ 5,000 rupees ಕೊಟ್ಟು ತೊಗೊಂಡಿದ್ದೆ, ಅರೌಂಡ್ 7 years ಹಿಂದ್ಗಡೆ. ಸೊ ನನಗಿಂಥವೆಲ್ಲ ಕ್ರೇಜ್ ಭಾಳ ಇತ್ತು. ಯಾವ್ದಾರ ಮಾರ್ಕೆಟಿಗೆ ಎಲೆಕ್ಟ್ರಾನಿಕ್ ಹೊಸದೊಂದು ಏನ್ರಿ ಒಂದು ಐಟಮ್ ಬರತೈತೆ ಅಂತಂದ್ರೆ ಅದ್ರ ಮೇಲೆ ಒಂದು ಕಣ್ಣು ಇಟ್ಟಿದ್ದೆ, ಅದನ್ನ ಹೆಂಗಾರ ಮಾಡಿ ತಗೋಬೇಕು, ಅದೇನ್ರಿ ಯೂನಿಕ್ ಇತ್ತಂದ್ರೆ ಅಷ್ಟೇ. ಸೊ ಅವಾಗಿನ ಕಾಲಕ್ಕೆ ನೋಡ್ರಿ, ಇವಂತೂ ಯಾವ ಅವ್ರ ಕಡೆ ಅವಾಗಿನ ಕಾಲಕ್ಕೆ ಯಾರು ಇಂಥವು ಪರ್ಚೇಸ್ ಮಾಡ್ತಿರ್ಲಿಲ್ಲ. ಸೊ ಇದು ನಾ ತೊಗೊಂಡ್ಮೇಲೆ ಏನು ಜನ ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗೆ ಕೇಳೋರಂದ್ರೆ, ಏನು ದೋಸ್ತ ಇದು ಭಾರಿ ಇತ್ತಲ್ಲ ಅಂತ ಹೇಳಿ ಡೈಲಿ ಇದಕ್ಕೆ ತಲೆ ತಿಂದು ಇಡ್ತಿದ್ರಿ. ಹೇಳ್ತೀನಿ, ಕನ್ನಡ ಲ್ಯಾಂಗ್ವೇಜನ್ನು ನಾ ಇದಕ್ಕೆ ಸೆಟ್ ಮಾಡಿದ್ದೆ. ಸೊ ನನ್ನ ಫ್ರೆಂಡ್ಸ್ ನನ್ನ ರೂಮಿಗೆ ಬರೋರ ಬಂದು ಇದ್ರ ಜೊತೆ ಮಾತಾಡ್ಕೋತ ಕುಂತು ಬಿಡ್ತಿದ್ರು. ಓಕೆ ಗೂಗಲ್, ಹೇ ಗೂಗಲ್, ಓಕೆ ಗೂಗಲ್, ಹೇ ಗೂಗಲ್, ಹಿಂಗಂದು ಒಟ್ಟು ಅದಕ್ಕೆ ಏನು ಸಿಕ್ಕಾದ ಕ್ವಶನ್ಸ್ ಕೇಳೋದ. ಇಲ್ಲಿ ನೋಡ್ರಿ, ನಾವು ಓಕೆ ಗೂಗಲ್ ಅಂದಲ್ಲಿ ಮಾತು ಚಾಲು ಆತ. ಸೊ ಹಿಂಗಾದ್ಮೇಲೆ ಎವ್ರಿ ಟೈಮ್ ಬಂದಾಗ ಬರೀ ಅದು ಕ್ವಶನ್ಸ್ ಕೇಳೋದು, ಅದು ಆನ್ಸರ್ ಮಾಡೋದು. ಅದೆಲ್ಲ ಆನ್ಸರ್ ಮಾಡ್ತೈತಿ, ಬಟ್ ಒಂದೊಂದು ಆನ್ಸರ್ ಸ್ಪೆಸಿಫಿಕ್ ಇರಂಗಿಲ್ಲ. ಸೊ ಅಂಥವೆಲ್ಲ. ಆಮೇಲೆ ವೈಫೈ ಕನೆಕ್ಷನ್ ಏನಾರ ಸ್ಟ್ರಾಂಗ್ ಇರಲಿಲ್ಲ ಅಂದ್ರೂ ಅದು ಆನ್ಸರ್ ಮಾಡಂಗಿಲ್ಲ ಕರೆಕ್ಟಾಗಿ. ಸೊ ಇದು ಸ್ಪೀಕರ್ ಅಂತೂ ನಾ ಇನ್ನೂ ಯೂಸ್ ಮಾಡಾಕತ್ತೀನಿ. ಭಾರಿ ಅಂದ್ರೆ ಭಾರಿ ಯೂಸ್ಫುಲ್ ಅದ. ಈಗೆಲ್ಲ ನಿಮಗೆ ಗೂಗಲ್ ನೆಸ್ಟ್ ದೊಡ್ಡ ಸ್ಪೀಕರ್ ಎಲ್ಲ ಬಂದಾವ. ಇದು ಸಣ್ಣ ಸೈಜ್, ಅದು ಗೂಗಲ್ ಹೋಮ್ ಮಿನಿ ಸ್ಪೀಕರ್. ಈಗೆಲ್ಲ ದೊಡ್ಡ ಬಂದಾವು. ಅವೆಲ್ಲ ನಿಮ್ಗೆ ಲಿವಿಂಗ್ ಹಾಲ್ ಏನ್ರಿ ದೊಡ್ಡದಿತ್ತಂದ್ರೆ ಮನಿ ಒಳಗೆ ಅಂಥವ್ರೆಲ್ಲ ಯೂಸ್ ಮಾಡ್ತಾರೋ. ಆಮೇಲೆ ಪ್ರೊಫೆಷನಲ್ ಇಂಥ ಆಫೀಸ್ ಒಳಗೆ ಏನಾರ ಇತ್ತಂದ್ರೆ ಅವರು ಯೂಸ್ ಮಾಡಿರ್ತಾರೋ. ಆಮೇಲೆ ಅಲೆಕ್ಸಾನು ಚಲೋ ಐತಿ. ಅಲೆಕ್ಸಾ ಏನು ಚಲೋ ಇಲ್ಲ ಅಂತ ಹೇಳಕತ್ತಿಲ್ಲ. ಅಲೆಕ್ಸಾ ಮತ್ತು ಗೂಗಲ್ ಹೋಮ್ ಎರಡೂ ಭಾರಿ ಒಂಥರ ಏನವ AI ಅಲ್ಲ ಅಸಿಸ್ಟೆಂಟ್ ಸ್ಪೀಕರ್ ಒಂಥರ ಭಾರಿ ಡಿವೈಸ್ಗಳು ಅವಾಗಿನ ಕಾಲಕ್ಕೆ. ಸೊ ನಾ ಅಂತೂ ಇದನ್ನು ಗೂಗಲ್ ಹೋಮ್ ಮಿನಿ ತೊಗೊಂಡಿದ್ದೆ. ಆಮೇಲೆ ಇದನ್ನ ಅಂತೂ ನಾ ಮಾರಕ್ಕೆ ಹೋಗಂಗಿಲ್ಲ, ಎಲ್ಲ ನಾ ಇಟ್ಕೊಂಡಿನಿ. ಯಾವ ಡಿವೈಸ್ಗಳನ್ನ ಮಾರಕ್ಕೆ ಹೋಗಂಗಿಲ್ಲ. ಮೊಬೈಲ್ಗಳು ಮೊಬೈಲ್ಗಳನ್ನ ನಾ ಹೇಳಿದ್ನಲ್ಲ ನಿಮಗೆ, OnePlus 60 ಮೊಬೈಲ ನಮ್ಮ ಮಮ್ಮಿರಿಗೆ ಕೊಟ್ಟೆ. ಆಮೇಲೆ OnePlus 60 ನಮ್ಮ ಪಪಾರಿಗೆ ಕೊಟ್ಟೆ ಯೂಸ್ ಮಾಡಕತ್ತಾರ. ನಮ್ಮ ಮಮ್ಮಿರು ರೆಡ್ಮಿ ಮೊಬೈಲ್ ಯೂಸ್ ಮಾಡಕತ್ತಾರು. ಆಮೇಲೆ ಇನ್ನೊಂದು OnePlus ಮಾಡೆಲ್ ಇತ್ತು, ಅದನ್ನ ಎಕ್ಸ್ಚೇಂಜ್ ಮಾಡಿ ಆಮೇಲೆ OnePlus 12 ತೊಗೊಂಡೆ. ಸೊ ಹಿಂಗಾಗಿ ಅದ OnePlus 9T ಎದಕ್ಕೆ ಮಾರಿದೆ ಅಂತಂದ್ರೆ, OnePlus 9 ಅಲ್ಲ, OnePlus 9 Pro ಐ ಥಿಂಕ್. OnePlus 9 Pro ಎದಕ್ಕೆ ಮಾರಿದೆ ಅಂದ್ರೆ, ನನಗದ ಡಿಸ್ಪ್ಲೇ ಇಶ್ಯೂ ಬಂದಿತ್ತು. PUBG ಹೆವಿ ಆಡ್ತಿದ್ದೆ ನಾ ಮೊಬೈಲ್ನಾಗ. ಸೊ ಡಿಸ್ಪ್ಲೇ ಇಶ್ಯೂ ಬಂದಿತ್ತು, ಅದಕ್ಕೆ ಬೇಡ ಅಂತ ಹೇಳಿ ಅದನ್ನ ರಿಪ್ಲೇಸ್ಮೆಂಟ್ ಮಾಡಿ OnePlus 12 ತೊಗೊಂಡೆ. ಇನ್ನೊಂದು ನಿಮಗೆ ಸಜೆಷನ್ ಮಾಡೋದು ಏನಪ್ಪಾ ಅಂತಂದ್ರೆ, ಯಾವ್ದೋ ನೀವು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳು, ಹೋಮ್ ಅಪ್ಲಯನ್ಸ್ಗಳು ಏನಾರ ತೊಗೋಬೇಕಾಗಿತ್ತು ಅಂತಂದ್ರೆ ಆನ್ಲೈನ್ದಾಗ ತೊಗೊಳಕ್ಕೆ ಹೋಗ್ಬೇಡ್ರಿ. ಆನ್ಲೈನ್ದಾಗ ನೀವೇನು ಮಾಡ್ರಿ, ಪ್ರೈಸ್ ಕಂಪ್ಯಾರಿಸನ್ ಅಷ್ಟೇ ಮಾಡ್ರಿ. ಸಪೋಸ್ ಫ್ಲಿಪ್ಕಾರ್ಟ್ದಾಗ ಏನಾರ ಒಂದು ಮೊಬೈಲ್ ತೊಗೋಬೇಕಂತ ಪ್ಲಾನ್ ಹಾಕಿದ್ರಿ, ಅಮೆಝಾನ್ದಾಗ ಏನಾರ ಒಂದು ಫ್ರಿಡ್ಜ್ ತೊಗೋಬೇಕಂತ ಪ್ಲಾನ್ ಹಾಕಿದ್ರಿ ಅಂದ್ರೆ, ಮೊಬೈಲ್ ಎಲ್ಲ ಕಡೆ ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲಾದ್ರಾಗೂ ಪ್ರೈಸ್ ಎಲ್ಲ ಚೆಕ್ ಮಾಡ್ಕೊಂಡು ಒಂದು ಯಾವ್ದಾರ ಎಲೆಕ್ಟ್ರಾನಿಕ್ ಶಾಪಿಗೆ, ನಿಮ್ಮ ನಿಯರೆಸ್ಟ್ ಎಲೆಕ್ಟ್ರಾನಿಕ್ ಶಾಪ್ ಏನಿರ್ತೈತಿಲ್ಲ ಅಲ್ಲಿ ಹೋಗ್ರಿ. ಸೊ ನಾ ಇದನ್ನ ಎದಕ್ಕೆ ಹೇಳಕತ್ತೀನಿ ಅಂತಂದ್ರೆ, ನನಗೊಂದು 3-4 ಎಕ್ಸ್ಪೀರಿಯನ್ಸ್ ಆಗ್ಯಾವ ಆಲ್ರೆಡಿ. ಸೊ ಮೊದಲು ಸ್ನ್ಯಾಪ್ಡೀಲ್ ಅಂತ ಇತ್ತು ಒಂದು ಅಪ್ಲಿಕೇಶನ್, ನೀವು ಕೇಳಿರ್ಬೋದು. 2015 ಒಳಗೆ ನಮ್ಮ ಪಪ್ಪಾರಿಗೆ ಒಂದು ಮೊಬೈಲ್ ತೊಗೊಂಡಿದ್ದೆ, ಮೈಕ್ರೋಮ್ಯಾಕ್ಸದ ಸ್ನ್ಯಾಪ್ಡೀಲ್ ಒಳಗೆ. ಸೊ ನನಗೆ ಪೂರ್ತಿ ಆಲ್ಮೋಸ್ಟ್ ಡ್ಯಾಮೇಜ್ ಪೀಸನ್ನ ಬಂದಿತ್ತು. ಅದನ್ನ ರೀಪ್ಲೇಸ್ಮೆಂಟ್ ಮಾಡ್ಬೇಕಾದ್ರೆ ನನಗೆ ಆಲ್ಮೋಸ್ಟ್ 1 ವಾರ ಆಗಿತ್ತು. ಸೊ ಇನ್ನೊಂದು ಏನಾಗೈತೆ ಅಂದ್ರೆ, ಮನೆ ಒಳಗೆ ನಮ್ಮ ಊರಾಗ ಒಂದು ವಾಷಿಂಗ್ ಮಷಿನ್ ತೊಗೊಂಡಿದ್ವಿ. ಅದು ಐ ಥಿಂಕ್ ಒಂದು 10 ವರ್ಷದ ಹಿಂದ್ಗಡೆ. ಅದು ಏನೋ ಒಂದು ಡ್ಯಾಮೇಜ್ ಪೀಸನ್ನ ಬಂದಿತ್ತು. ಅದು ರೀಪ್ಲೇಸ್ಮೆಂಟ್ ಮಾಡೋಕೆ ನನಗೆ ಆಲ್ಮೋಸ್ಟ್ ಒಂದು 10 days ಆಗಿತ್ತು. ನನಗೆ ಇಂಥ ಒಂದು 2-3 ಎಕ್ಸ್ಪೀರಿಯನ್ಸ್ ಭಾಳ ಆಗ್ಯಾವು. ಅವಾಗಿಂದ ನಾ ಆಲ್ಮೋಸ್ಟ್ ಎಲ್ಲ ಏನೋ ಎಲೆಕ್ಟ್ರಾನಿಕ್ಸ್ದ ಗ್ಯಾಜೆಟ್ಸ್ಗಳು, ಆಮೇಲೆ ಎಲೆಕ್ಟ್ರಾನಿಕ್ಸ್ ಹೋಮ್ ಅಪ್ಲಯನ್ಸ್ಗಳು ಎಲ್ಲ ಏನೋ ತೊಗೋಬೇಕಾಗಿತ್ತು ಅಂತಂದ್ರೂ ಸೀದಾ ಏನು ಮಾಡ್ತೀನಿ, ಆನ್ಲೈನ್ದಾಗ ಪ್ರೈಸ್ ಕಂಪ್ಯಾರಿಸನ್ ಮಾಡ್ತೀನಿ.
ಪ್ರೈಸ್ ಕಂಪ್ಯಾರಿಸನ್ ಮಾಡಿ ಆಮೇಲೆ ಆ ನಿಯರೆಸ್ಟ್ ಶಾಪಿಗೆ ಈ ಪೈ ಇಂಟರ್ನ್ಯಾಷನಲ್ ಅಂತ ಹೇಳಿರ್ತೈತಿ, ಆಮೇಲೆ ರಿಲಯನ್ಸ್ ಕ್ರೋಮಾ ಅಲ್ಲಿ ಹೋಗೋದ. ಅಲ್ಲಿ ಹೋಗಿ ನೀವು ಏನು ಮಾಡ್ಬೇಕಂದ್ರೆ ನೀವು ಏನು ಸ್ಪೆಸಿಫಿಕ್ ಯಾವ ಮಾಡೆಲ್ ಚೂಸ್ ಮಾಡಿರ್ತಿರಲ್ಲ ನಿಮ್ಮ ಮೊಬೈಲ್ ಒಳಗೆ ಅದನ್ನ ಅವ್ರಿಗೆ ತೋರಿಸ್ರಿ. ತೋರಿಸಿದ ಮೇಲೆ ಅಲ್ಲಿ ಇದು ಪ್ರೈಸ್ ಆಮೇಲೆ ಆನ್ಲೈನ್ ಪ್ರೈಸ್ ಕಂಪೇರ್ ಮಾಡ್ಕೊರಿ. ಆಮೇಲೆ ಸಪೋಸ್ ನೀವು ಏನ್ರಿ ಆ ಶಾಪ್ ಒಳಗೆ ಪ್ರೈಸ್ ಜಾಸ್ತಿ ಹೇಳಾಕತ್ತಿದ್ರ ಅಂದ್ರೆ ಸೀದಾ ನಿಮಗೆ ಆ ಮೊಬೈಲ್ನಾಗ ಆನ್ಲೈನ್ದಾಗ ಏನು ತೋರಿಸೈತಲ್ಲ ಪ್ರೈಸ್ ಅದೇ ಪ್ರೈಸನ್ನ ಅವ್ರಿಗೆ ತೋರಿಸ್ರಿ. ನಾ ಆನ್ಲೈನ್ದಾಗ ನನಗೆ ಇಷ್ಟು ಪ್ರೈಸ್ ತೋರ್ಸಕತ್ತೈತಿ ಮತ್ತು ನಿಮ್ಮ ಶಾಪ್ ಒಳಗೆ ಅದಕ್ಕೆ ಪ್ರೈಸ್ ಎಷ್ಟು ಜಾಸ್ತಿ ಐತಿ, ನೀವು ಇದೇ ಪ್ರೈಸಿಗೆ ಕೊಡ್ತೀನಿ ಅಂದ್ರೆ ನಾ ಇಲ್ಲಿ ತೊಗೊಂತೀನಿ, ಇಲ್ಲಂದ್ರೆ ನಾ ಆನ್ಲೈನ್ದಾಗ ಪರ್ಚೇಸ್ ಮಾಡ್ತೀನಿ ಅಂತ ಹಿಂಗೆ ಹೇಳ್ರಿ. 100% ಅಲ್ಲ 200% ನಿಮಗೆ ಅವ್ರ ಆನ್ಲೈನ್ದಾಗ ನಿಮಗೆ ಏನು ಪ್ರೈಸ್ ತೋರಿಸಿರ್ತೈತಿಲ್ಲ ಅದೇ ಪ್ರೈಸ್ದಾಗನೇ ನಿಮಗೆ ಆದ ಪ್ರಾಡಕ್ಟ್ ಕೊಡ್ತಾರ. ನನಗಂತೂ ಎಲ್ಲಾನು ಆಲ್ಮೋಸ್ಟ್ ಹಂಗೆ ಸಿಕ್ಕಾವ. ಸೊ ನಾ ಆಲ್ಮೋಸ್ಟ್ ಈಗ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಯಾವುದನ್ನ ಆನ್ಲೈನ್ದಾಗ ಪರ್ಚೇಸ್ ಮಾಡಕ್ಕೆ ಹೋಗಂಗಿಲ್ಲ. ವಿದಿನ್ ಅರೌಂಡ್ 2000 ರೂಪೀಸ್ 3000 ರೂಪೀಸ್ ಏನರ ಪ್ರಾಡಕ್ಟ್ಸ್ಗಳು ಇದ್ವು ಅಂದ್ರೆ ಸಪೋಸ್ ಸಣ್ಣ ಹೆಡ್ಫೋನ್ಗಳು ಆಮೇಲೆ ಇಯರ್ಬಡ್ಸ್ಗಳು ಏನಾರ ಮನೆಗೆ ಯೂಸ್ ಆಗುವಂಥ ಐಟಮ್ಸ್ಗಳು ಇದ್ರೆ ಅಷ್ಟೇ ನಾ ಅವಾಗ ಆನ್ಲೈನ್ದಾಗ ಪರ್ಚೇಸ್ ಮಾಡಿರ್ತೀನಿ. 5,000ಕ್ಕಿಂತ ಜಾಸ್ತಿ ಅಂದ್ರೆ ಮೊಬೈಲ್ಗಳು, ಟಿವಿಗಳು, ಫ್ರಿಜ್ಗಳು, ವಾಷಿಂಗ್ ಮಷಿನ್, ಆಮೇಲೆ ಏನೋ ಒಟ್ಟು ಚೇರ್, ಫೋಲ್ಡೇಬಲ್ ಇದು ಕಂಪ್ಯೂಟರ್ ಚೇರ್, ಕಂಪ್ಯೂಟರ್ ಟೇಬಲ್, ಆಮೇಲೆ ಸ್ಪೀಕರ್, ಹೋಮ್ ಥಿಯೇಟರ್ ಎಲ್ಲ ನೀವು ಎಲೆಕ್ಟ್ರಾನಿಕ್ ಶಾಪಿಗನ ಹೋಗಿ ಪರ್ಚೇಸ್ ಮಾಡ್ರಿ. ಆನ್ಲೈನ್ದಾಗ ಪರ್ಚೇಸ್ ಮಾಡಕ್ಕೆ ಹೋಗ್ಬೇಡ್ರಿ. ಒಂದೊಂದು ಪ್ರಾಡಕ್ಟ್ ಚಲೋ ಬರ್ತಾವ, ಬಟ್ ಏನಾರ ಡಮ್ಮಿ ಏನಾರ ಡ್ಯಾಮೇಜ್ ಪೀಸ್ ಏನಾರ ಬಂತು ಅಂದ್ರೆ ಅದನ್ನ ರಿಪ್ಲೇಸ್ಮೆಂಟ್ ಮಾಡೋದು, ಕಸ್ಟಮರ್ ಕೇರ್ ಫೋನ್ ಹಚ್ಚಿ ಮಾತಾಡೋದು ಅವೆಲ್ಲ ಭಾಳ ಗದ್ದಲ. ಸೊ ಹಿಂಗಾಗಿ ನೀವು ಏನಾರ ಡೈರೆಕ್ಟ್ ಅಂದ್ರೆ ಶಾಪ್ ಒಳಗೆ ಹೋಗಿ ಪರ್ಚೇಸ್ ಮಾಡಿದ್ರಂದ್ರೆ ನಿಮಗೊಂದು ಟ್ರಸ್ಟ್ ಇರ್ತೈತಿ. ಓಕೆ, ನಾ ಈ ಅಂಗಡಿ ಒಳಗೆ ತೊಗೊಂಡೇನಿ, ಏನಾದ್ರೂ ಇವ್ರು ನಮಗೆ ಕೇರ್ ತೊಗೊಂತಾರ ಅಂತ ಹೇಳಿ ಏನೋ ಒಂದು ಟ್ರಸ್ಟ್ ಇರ್ತೈತಿ. ಸೊ ಹಿಂಗಾಗಿ ರೀಸೆಂಟಾಗಿ ನಾ ಒಂದು ಗೇಮಿಂಗ್ ಲ್ಯಾಪ್ಟಾಪ್ ರೋಶ್ನಿ ಏನು ತೊಗೊಂಡ್ಲಲ್ಲ ಅದನ್ನು ನಾ ಪ್ರೈಸ್ ಕಂಪ್ಯಾರಿಸನ್ ಮಾಡಿ ಡೈರೆಕ್ಟ್ ಸೀದಾ ಅಸೂಸದ ರಿಟೇಲರ್ ಶಾಪಿಗೆ ಹೋಗಿನ ನಾ ಅದನ್ನು ಪರ್ಚೇಸ್ ಮಾಡಿದ್ದೆ. ಸೊ ಅದು ನನಗೆ ಆ್ಯಕ್ಚುಲಿ ಆನ್ಲೈನ್ಗಿಂತನೂ ಕಮ್ಮಿ ಪ್ರೈಸಿಗೆ ಕೊಟ್ರೆ ನನಗೆ. ಮತ್ತು ಆನ್ಲೈನ್ದಾಗ ಪರ್ಚೇಸ್ ಮಾಡಿದ್ರೆ ನಿಮಗೆ ಗಿಫ್ಟ್ಗಳು ಏನೂ ಕೊಡಂಗಿಲ್ಲ. ನನಗೆ ಲ್ಯಾಪ್ಟಾಪಿಗೆ ನಾ ತೊಗೊಂಡ ಮೇಲೆ ಅದಕ್ಕೆ ಒಂದು ಚಲೋದು ಗೇಮಿಂಗ್ ಲ್ಯಾಪ್ಟಾಪ್ ಬ್ಯಾಗ್ ಕೊಟ್ರ. ಸೊ ಒಂದೊಂದು ಕಡೆ ಅಂತೂ ಈ ಮೊಬೈಲ್ಗಳು ಈ ಬೆಂಗಳೂರಾಗ ನೀವು ಒಂದೊಂದು ಮೊಬೈಲ್ ಶಾಪ್ಗಳು ಅದಾವ, ಮೊಬೈಲ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಒಂದು 7 ರಿಂದ 8 ಆಕ್ಸೆಸರೀಸ್ ಫ್ರೀ ಕೊಡ್ತಾರ, ಗಿಫ್ಟ್ಗಳೆಲ್ಲ. ಆನ್ಲೈನ್ದಾಗ ನಿಮಗೆ ಏನೇನೋ ಕೊಡಂಗಿಲ್ಲ ಗೈಸ್. ಆನ್ಲೈನ್ದಾಗ ಮೊಬೈಲ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಏನೂ ಗಿಫ್ಟ್ ಕೊಡಂಗಿಲ್ಲ. ಅದ್ರ ಜೊತೆ ಬರೀ ನಿಮಗೆ ಬಾಕ್ಸ್ ಇರ್ತೈತಿ, ಆ ಬಾಕ್ಸ್ ಒಳಗೆ ಮೊಬೈಲ್ ಇರ್ತೈತಿ, ಮೊಬೈಲ್ದಾಗ ಒಂದು USB ಕೇಬಲ್ ಅಥವಾ Type-C ಕೇಬಲ್ ಇರ್ತೈತಿ. ಈಗೀಗಂತೂ ಮೊಬೈಲ್ ಬಾಕ್ಸ್ ಒಳಗೆ, ಅವಾಗಿನ ಕಾಲದಾಗ ಮೊಬೈಲ್ ಬಾಕ್ಸ್ ಒಳಗೆ ಒಂದು ಮೊಬೈಲ್ ಕವರು, ಮೊಬೈಲ್ ಚಾರ್ಜರ್ ಅಂದ್ರೆ ಅಡಾಪ್ಟರು, ಆಮೇಲೆ ಮೊಬೈಲ್ ಚಾರ್ಜರ್ದು ಕೇಬಲ್ಲು, ಒಂದು ಹೆಡ್ಫೋನು ಎಲ್ಲ ಬರ್ತಿದ್ವು, ಆಮೇಲೆ ಸ್ಟಿಕ್ಕರ್ಗಳು ಬರ್ತಿದ್ವು. ಬರ್ಬರ್ತೆ ಹೆಂಗಾಗೈತೆ ಅಂತಂದ್ರೆ ಈಗ ಮೊಬೈಲ್ ತೊಗೊಂಡ್ರಂದ್ರೆ ನೀವು ಮೊಬೈಲ್ ಬಾಕ್ಸ್ ಒಳಗೆ ಅಡಾಪ್ಟರ್ ಬರತ್ತಿಲ್ಲ, ಚಾರ್ಜಿಂಗ್ ಮಾಡೋದು ಅಡಾಪ್ಟರ್ಗಳು ಬರೀ ಕೇಬಲ್ ಅಷ್ಟೇ. ಏನಂತಿನ ಹಿಂಗೆ ಬರ್ಬರ್ತಾ ಮೊಬೈಲ್ ಇದನ್ನ ಮಾಯ ಮಾಡಿಬಿಡ್ತಾರೆ ಮೊಬೈಲ್ ಇದನ್ನ ಬಾಕ್ಸ್ ಒಳಗೆ. ಅಂದ್ರೆ ನೀವೇನ್ರಿ ಮೊಬೈಲ್ ಆರ್ಡರ್ ಮಾಡಿದ್ರ ಅಂತ ತಿಳ್ಕೊರಿ ಆನ್ಲೈನ್ದಾಗ ಸೀದಾ ನಿಮಗೆ ಬಾಕ್ಸ್ ಅಟ್ಟ ಬರ್ತೈತಿ, ಖಾಲಿ ಬಾಕ್ಸ್, ಅದ್ರ ಮೊಬೈಲ್ ಇರಂಗಿಲ್ಲ. ಸೊ ಏನು ಅದು ಹಂಗೆ ನನಗಂತೂ ಇದು ಒಟ್ಟ ಲೈಕ್ ಆಗಿಲ್ಲ. ಸೊ ಇದ್ರ ಸಲುವಾಗಿನ ಎಲ್ಲೋ ಒಂದು ಬ್ರಾಜಿಲ್ ಕಂಟ್ರಿ ಒಳಗೆ ಐಫೋನ್ ಸಲುವಾಗಿ ಐಫೋನ್ದವ್ರ ಇದೇನು ಬರೀ ಕೇಬಲ್ ಅಷ್ಟ ಕೊಡಾಕತ್ರಲ್ಲ, ಬರ್ಬರ್ತಾ ಬಾಕ್ಸ್ ಒಳಗೆ ಅಡಾಪ್ಟರ್ ಕೊಡಾಕತ್ತಿಲ್ಲ. ಅಡಾಪ್ಟರ್ಗೆ 3,000 ರಿಂದ 4,000 ರೂಪಾಯಿ ಚಾರ್ಜ್ ಐತೆ ಅದ್ರದ್ದು. ಹೊಸದ್ ನೀವು ತೊಗೊಳಕ್ ಹೋದ್ರ ಅಂಗಡಿ ಒಳಗೆ ಬ್ರಾಜಿಲ್ ಒಳಗೆ ಐಫೋನ್ ಏನೋ ಒಂದು ಕೇಸ್ ಹಾಕಿದ್ರು, ಆ ಕೇಸ್ ಭಾಳ ಏನೋ ವೈರಲ್ ಆಗಿತ್ತದ. ಸೊ ಅಲ್ಲಿ ಈಗೇನೋ ಗೊತ್ತಿಲ್ಲ, ಸ್ಟ್ರಿಕ್ಟ್ ಆಕ್ಷನ್ ಏನೋ ತೊಗೊಂಡಾರ ಐಫೋನ್ ಸೆಲ್ಲರ್ಸಿಗೆ. ಸೊ ಈಗ ಬರ್ಬರ್ತಾ ನೀವು ಯಾರ್ಯಾರು ಮೊಬೈಲ್ ಈಗ ತೊಗೊಳಕ್ ಹೋಗಿರಲ್ಲ ನಿಮಗೂ ಗೊತ್ತಿರ್ತೈತಿ, ಬಾಕ್ಸ್ ಒಳಗೆ ಬರೀ ಮೊಬೈಲ್ ಮತ್ತು ಚಾರ್ಜಿಂಗ್ ಕೇಬಲ್ ಅಡಾಪ್ಟರ್ ಸಹಿತ ಬರಾಕತ್ತಿಲ್ಲ. ಈಗ ಒಂದೊಂದು ಮೊಬೈಲಿಗೆ ಅಡಾಪ್ಟರ್ ಕೊಡಾಕತ್ತಾರ, ಬಟ್ ಒಂದೊಂದು ಫೋನ್ ಬ್ರ್ಯಾಂಡ್ದವರು ಅಡಾಪ್ಟರ್ ಕೊಡಾಕತ್ತಿಲ್ಲ. ಟೋಟಲ್ ಆಗಿ ನಾನು ನಿಮಗೆ ಒಂದು ಯೂನಿಕ್ 4 ರಿಂದ 5 ನನ್ನ ಕಡೆ ಏನೇನಿದ್ದು ಡಿವೈಸ್ಗಳೆಲ್ಲ ತೋರಿಸಿದ್ನಿ. ಸೊ ನೀವೇನೇನು ಕಲೆಕ್ಷನ್ ಮಾಡಿರೋ ಅನ್ನೋದು ನಿಮಗೂ ಗೊತ್ತಿರ್ತೈತಿ. ಸೊ ಏನಾರು ಯೂನಿಕ್ ಡಿವೈಸ್ಗಳು ನೀವೇನಾರೇ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ರಂದ್ರೆ ಅದನ್ನ ಮಾರಾಕ್ ಹೋಗ್ಬೇಡ್ರಿ, ಅದನ್ನ ನಿಮ್ಮ ಮನೆ ಒಳಗಡೆ ಇಟ್ಕೋರಿ. ನಿಮ್ಗೆ ಕಲೆಕ್ಷನ್ಸ್ ಅದನ್ನ ನೀವು ಮಾಡಿದ್ಮೇಲೆ ನಿಮಗೆ ಒಂಥರದ ಏನೋ ಫೀಲ್ ಬೇರೆನೇ ಇರ್ತೈತಿ. ಈಗ ನೋಡ್ರಿ, ನಾ ಗೂಗಲ್ ಮಿನಿ ಹೋಮ್ ಸ್ಪೀಕರ್ ತೋರಿಸಿದೆ, ಸೋನಿ ಎರಿಕ್ಸನ್ W550 ಮೊಬೈಲ್ ತೋರಿಸಿದೆ, ಆಮೇಲೆ ಐಫೋನ್ 5S ನಾ 9 ವರ್ಷ ಹಿಂದೆ ತೊಗೊಂಡಿದ್ದು ಮೊಬೈಲ್ ಹಂಗೆ ಇಟ್ಟೀನಿ, ಜಿಯೋ ಮಾಡೆಮ್. ಆಮೇಲೆ ನನ್ನ ಕಡೆ ಇನ್ನ ಭಾಳ ಅದಾವ ಇನ್ನ ಐಟಮ್ಸ್ಗಳು ಎಲ್ಲ ಮ್ಯಾಲೆಲ್ಲ ಮುಚ್ಚಿಟ್ಟೇನಿ. ಅವೆಲ್ಲ ತೆಗಿಯಾಕ ಹೋದ್ರ ಎಲ್ಲಿ ಅವು ಏನು ಹುಡುಕಾಡಬೇಕು, ಯಾವಾಗ ನಾವು ಏನು ಕರೆ ಹುಡುಕಾಡ್ತಿರ್ತೀವಲ್ಲ ಅವಾಗ ಅವು ಸಿಗಂಗಿಲ್ಲ. ಬೇರೆ ಏನೋ ಒಂದು ಐಟಮ್ ಹುಡುಕಾಡ್ತಿರ್ತೀವಿ ಅವಾಗ ಅಂಥವೆಲ್ಲ ಸಿಗ್ತಾವ. ಇಂಥವೆಲ್ಲ ನಂಗೆ ಭಾಳ ಆಕಾವು. ಎಲ್ಲೆಲ್ಲಿ ಏನೇನು ಇಟ್ಟು ಅನ್ನೋದು ನನಗೆ ನೆನಪಿಲ್ಲ. ಸೊ ನಿನ್ನೆ ಕುಂತ ರಾತ್ರಿ ಎಲ್ಲ ಏನು ಮಾಡೀನಿ, ಇವನ್ನೆಲ್ಲ ಈ ಫೋನು ಆಮೇಲೆ ಜಿಯೋ ಮಾಡೆಮ್ ಎಲ್ಲ ತೆಗೆದೆಲ್ಲ ಹುಡುಕಾಡಿ ಅದ್ರ ಮೇಲೆ ಒಂದು ಲಾಗ್ ಮಾಡೋಣ ಅಂತ ಹೇಳಿ ನಿನ್ನೆ ಎಲ್ಲ ಅದನ್ನ ತೆಗೆದು ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ.
ಸೊ ನಾ ಅದ ನಿಮ್ಗೆ ಏನು ಹೇಳೋದಂದ್ರೆ ಮೊಬೈಲ್ಗಳು ನೀವೇನಾರೆ ಚಲೋ ಮೊಬೈಲ್ಗಳು ನೀವೇನಾರೆ ಯೂಸ್ ಮಾಡಕತ್ತಿದ್ರಂದ್ರೆ ಅದನ್ನ ನಿಮ್ಮ ಪೇರೆಂಟ್ಸ್ಗಳಿಗೆ ಕೊಡ್ರಿ ಯೂಸ್ ಮಾಡಕ್ಕೆ. ಆಮೇಲೆ ಬ್ಯಾಕಪ್ಪಿಗೆ ಅಂತ ಹೇಳಿ ನೀವು ಒಂದು ಫೋನ್ ಇಟ್ಕೊರಿ. ಸಪೋಸ್ ಏನ್ರಿ ಎಲ್ಲರೂ ನೀವು ಟ್ರಾವೆಲ್ ಮಾಡಬೇಕಾಗಿತ್ತು, ನೀವು ಏನಾರೆ ಕಂಟೆಂಟ್ ಕ್ರಿಯೇಟರ್ ಇದ್ರಂದ್ರೆ ಬ್ಯಾಕಪ್ಪಿಗೆ ಯಾವಾಗಲೂ ಒಂದು ಮೊಬೈಲ್ ಇಟ್ಕೋಬೇಕು. ನಾನು ಬ್ಯಾಕಪ್ಪಿಗೆ ಒಂದು ಮೊಬೈಲ್ ಆಲ್ವೇಸ್ ಇಟ್ಕೊಂಡಿರ್ತೀನಿ. ಗೈಸ್, ಇವತ್ತಿಂದ ಲಾಗ್ ಇಲ್ಲೇ ಎಂಡ್ ಮಾಡೋಣ ಅಂತ. ಇವತ್ತಿಂದ ಲಾಗ್ ಒಳಗೆ ನಾ ಏನೇನು ನಿಮಗೆ ಫ್ಲ್ಯಾಶ್ ಬ್ಯಾಕ್ ಹೋಗಿ ನಾ ಏನೇನು ಕಲೆಕ್ಷನ್ಸ್ ಮಾಡಿದ್ದೆ, ಯಾವ ಮೊಬೈಲ್ ನಾ ಫಸ್ಟ್ ತೊಗೊಂಡಿದ್ದೆ ಜಾಬ್ ಮಾಡ್ಬೇಕಾರ, ಆಮೇಲೆ ನೀವು ಜಾಬ್ ಮಾಡ್ಬೇಕಾರ ಸ್ಟಾರ್ಟಿಂಗ್ ನೀವು ಫಸ್ಟ್ ತೊಗೊಂಡಿದ್ದು ಯಾವ ಮೊಬೈಲ್ ಅಂತ ನಿಮಗೂ ಹೇಳಂತ ನಾ ಕಮೆಂಟ್ ಸೆಕ್ಷನ್ದಾಗ ಹೇಳೀನಿ. ಸೊ ಇವತ್ತಿಂದ ಲಾಗ್ ಏನಾರ ನಿಮಗೆ ಎಲ್ಲರಿಗೂ ಲೈಕ್ ಆಗೈತಂದ್ರೆ ಹೋಗಿ ನಮ್ಮ ವಿಡಿಯೋಗೆ ಲೈಕ್ ಬಟನ್ ಹೊಡೀರಿ. ಆಮೇಲೆ ಶೇರ್ ಮಾಡಿರಿ ನಿಮಗೆ ಫ್ರೆಂಡ್ಸಿಗೆ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ. ಆಮೇಲೆ ಮೊದಲು ಹೋಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಅಂತಂದ್ರೆ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಸೊ ನೆಕ್ಸ್ಟ್ ವಿಡಿಯೋಸನ್ನು ನಿಮಗೆ ಅಪ್ಲೋಡ್ ಆದ್ಮೇಲೆ ಇಮಿಡಿಯೇಟ್ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಅದಕ್ಕಂತ ಹೇಳಿ ಬೆಲ್ ಬಟನ್ನು ಹೋಗಿ ಹೊಡೀರಿ. ಸೊ ಮತ್ತು ನಾಳೆ ಲಾಗ್ದಾಗ ಸಿಗೋಣಂತ. ನಾಳೆ ಮತ್ತೆ ಬೇರೆ ಹೊಸ ಸುದ್ದಿಗಳು ತೊಗೊಂಡ್ಬರ್ತಿರ್ತೀನಿ. ಸೊ ಡೈಲಿ ನಮ್ಮ ವಿಡಿಯೋಸ್ ನೋಡ್ಕೊಂತನ ಲೈಕ್ ಮಾಡ್ರಿ, ಆಮೇಲೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ರಿ ಅಂತ ಹೇಳಿ ಇವತ್ತಿನ ಲಾಗ್ ಇಲ್ಲೇ ಮುಗಿಸ್ತೀನಿ. ಗುಡ್ ನೈಟ್ ಗೈಸ್, ನಾಳೆ ಸಿಗೋಣಂತ.